ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು 5ನೇ ತರಗತಿಯ ಕಾಲ ಟೈಮ್ ಅಧ್ಯಾಯ 7 ಅಭ್ಯಾಸ 7.4 ಸಮಸ್ಯೆಗಳನ್ನು ಬಿಡಿಸೋಣ. ಪ್ರಶ್ನೆ 1. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಕ್ಕೆ 6:15 AM ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 2:15 PM ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ಈಗ ನಾವು ಪರಿಹಾರವನ್ನು ನೋಡೋಣ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಗೆ 6:15 AM ಕೆಲಸಕ್ಕೆ ಹೋಗುತ್ತಾನೆ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯಿಂದ ಹೊರಕ್ಕೆ 2:15 PM ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ನಾವು ಇದು 6:15 ಹಾಗೂ 2:15 ಕೂಡಿಸ್ಕೋಬೇಕು. 6:15 AM 2:15 PM. ಇಲ್ಲಿ 6:15 ನಿಮಿಷ ಹಾಗೂ 2:15 ನಿಮಿಷ. 15ರಲ್ಲಿ 15 ಕೂಡಿಸಿದರೆ 30. 6ರಲ್ಲಿ 2 ಕೂಡಿಸಿದರೆ 8. ಉತ್ತರ: ಒಬ್ಬ ಉದ್ಯೋಗಿ ಕೆಲಸ ಮಾಡಿದ ಅವಧಿ 8 ಗಂಟೆ 30 ನಿಮಿಷ. ಅಂದರೆ ಒಬ್ಬ ಉದ್ಯೋಗಿಯು 8 ಗಂಟೆಗಳ ಕಾಲ ಇಲ್ಲಿ ಕೆಲಸ ಮಾಡಿದ ಅವಧಿ. ನೆಕ್ಸ್ಟ್, ಒಂದು ಶಾಲೆಯು ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 31ರಂದು ತೆರೆಯಿತು. ಹಾಗಾದರೆ ಅರ್ಧವಾರ್ಷಿಕ ರಜೆಯ ದಿನಗಳೆಷ್ಟು? ಪರಿಹಾರ: ಒಂದು ಶಾಲೆಯು ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 3ರಂದು ನೀಡಲಾಗಿದೆ. ಶಾಲೆಯ ಪ್ರಾರಂಭ 31ನೇ ಅಕ್ಟೋಬರ್ ಆಗಿದೆ. ನಾವು ಈಗ 31 ಅಕ್ಟೋಬರ್ ಹಾಗೂ ಅಕ್ಟೋಬರ್ 3 ಇದನ್ನು 31ರಲ್ಲಿ ನಾವು -3 ಮಾಡಬೇಕು. ಅಂದರೆ 31ರಲ್ಲಿ 3 ನಾವು ಕಳೆಯಬೇಕು. 1ರಲ್ಲಿ 3 ಕಳೆಯಲಿಕ್ಕೆ ಬರಲ್ಲ. ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 11ರಲ್ಲಿ 3 ಕಳೆದರೆ 8. 3ರಲ್ಲಿ 1 ಕಳೆದರೆ 2. ಇಲ್ಲಿ ಉತ್ತರ: ರಜಾ ದಿನಗಳು 28. ನೆಕ್ಸ್ಟ್, ಒಂದು ಶಾಲೆಯು ಶನಿವಾರದಂದು 8 AM ಪ್ರಾರಂಭಗೊಂಡು 12:30 PM ಮುಕ್ತಾಯಗೊಳ್ಳುತ್ತದೆ. ಹಾಗಾದರೆ ಅಂದು ಶಾಲೆಯು ನಡೆದ ಒಟ್ಟು ಅವಧಿ ಎಷ್ಟು? ಪರಿಹಾರ: ಒಂದು ಶಾಲೆಯು ಶನಿವಾರದ ಪ್ರಾರಂಭ 8 ಗಂಟೆ. ಒಂದು ಶಾಲೆಯು ಶನಿವಾರ ಮುಕ್ತಾಯ 12:30 ನಿಮಿಷ. ಈಗ ನಾವು 12:30 ನಿಮಿಷ -8 ಗಂಟೆಯನ್ನು ಇಲ್ಲಿ ಲೆಕ್ಕ ಮಾಡಬೇಕು. ಇದು 30. 2ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 12ರಲ್ಲಿ 8 ಕಳೆದರೆ 4. 1ರಲ್ಲಿ 1 ಕಳೆದರೆ 0. ಉತ್ತರ: ಶಾಲೆಯ ಶನಿವಾರದ ಕೆಲಸದ ಅವಧಿ 4 ಗಂಟೆ 30 ನಿಮಿಷ. ನೆಕ್ಸ್ಟ್, ಶ್ಯಾಮನು 9 AM ಕಚೇರಿಗೆ ಬರುತ್ತಾನೆ. ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಹಾಗಾದರೆ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ ಎಷ್ಟು? ಪರಿಹಾರ: ಶ್ಯಾಮ್ ಕಚೇರಿಗೆ ಬರುವ ಸಮಯ 9 ಗಂಟೆ. ಅಂದರೆ 9 AM. ಶ್ಯಾಮ್ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ನಾವು ಇದು 9 ಗಂಟೆ ಹಾಗೂ 8 ಗಂಟೆಯನ್ನು ಮೊದಲು ಕೂಡಿಸ್ಕೊಳ್ಳೋಣ. 9 ಗಂಟೆ ಹಾಗೂ
8 ಗಂಟೆ. 9ರಲ್ಲಿ 8 ಕೂಡಿಸಿದರೆ 17 ಗಂಟೆ. ನಾವು ಈಗ ಈ 17 ಗಂಟೆಯಲ್ಲಿ 12 ಗಂಟೆ ಮೈನಸ್ ಮಾಡಬೇಕು. 17ರಲ್ಲಿ 12 ಕಳೆದರೆ 5. ಉತ್ತರ: ಶ್ಯಾಮ್ ಕಚೇರಿಯಿಂದ ಬಿಟ್ಟ ವೇಳೆ ಸಂಜೆ 5 PM ಅಂದರೆ 5 ಗಂಟೆ. ನೆಕ್ಸ್ಟ್, ಫಾತಿಮಾಳು ಶಾಲೆಯಲ್ಲಿ 5 ಗಂಟೆ 10 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಮನೆಯಲ್ಲಿ 2 ಗಂಟೆ 50 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಹಾಗಾದರೆ ಆ ಒಂದು ದಿನದಲ್ಲಿ ಅವಳು ಅಭ್ಯಾಸ ಮಾಡಿದ ಅವಧಿ ಎಷ್ಟು? ಪರಿಹಾರ: ಫಾತಿಮಾಳ ಶಾಲೆಯ ಅಭ್ಯಾಸ 5 ಗಂಟೆ 10 ನಿಮಿಷ. ಫಾತಿಮಾಳು ಮನೆಯಲ್ಲಿ ಮಾಡುವ ಅಭ್ಯಾಸದ ಅವಧಿ 2 ಗಂಟೆ 50 ನಿಮಿಷ. ಅಂದರೆ ಇಲ್ಲಿ 10 ನಿಮಿಷ ಹಾಗೂ 50 ನಿಮಿಷವನ್ನು ನಾವು ಕೂಡಿಸಿದಾಗ 60 ನಿಮಿಷ ಆಗುತ್ತದೆ. 60 ನಿಮಿಷ ಅಂದರೆ 1 ಗಂಟೆ. ಇಲ್ಲಿ 5 ಗಂಟೆ ಹಾಗೂ 2 ಗಂಟೆ ಕೂಡಿಸಿದಾಗ 7 ಗಂಟೆ ಆಗುತ್ತದೆ. ಈ 60 ನಿಮಿಷಕ್ಕೆ 1 ಗಂಟೆ. ಈ 1 ಗಂಟೆಯನ್ನು ನಾವು ಇಲ್ಲಿ ಕೂಡಿಸಿಕೊಳ್ಳಬೇಕು. ಅಂದರೆ 8 ಗಂಟೆ. ಫಾತಿಮಾಳ ಅಭ್ಯಾಸ ಮಾಡಿದ ಗಂಟೆಗಳು 8. ನೆಕ್ಸ್ಟ್, ಮಹೇಶನು ದಿನಾಂಕ 3/10/2011ರಿಂದ 15 ದಿನಗಳ ಕಾಲ ರಜೆಯನ್ನು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಕಳೆಯುತ್ತಾನೆ. ಹಾಗಾದರೆ ಅವನು ಯಾವ ದಿನಾಂಕದಂದು ಅವರ ಚಿಕ್ಕಪ್ಪನ ಮನೆಯಿಂದ ಹೊರಡುತ್ತಾನೆ? ಪರಿಹಾರ: ಮಹೇಶ್ ರಜಾ ಪಡೆದ ದಿನಗಳು 15. ನಾವು ಈಗ ದಿನಾಂಕ 3/10/2011ರಲ್ಲಿ 15 ದಿನಗಳನ್ನು ಕೂಡಿಸಿಕೊಳ್ಳಬೇಕು. 3ರಲ್ಲಿ 15 ಕೂಡಿಸಿದರೆ 18. ಮಹೇಶನು ತನ್ನ ಚಿಕ್ಕಪ್ಪನ ಮನೆಯಿಂದ 18/10/2011ರಂದು ಹೊರಡುತ್ತಾನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.